ಸ್ನೇಹಿತರೆ ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಬಿಟ್ಕಾಯಿನ್ ನ ಬಳಸೋದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಬಿಟ್ಕಾಯಿನ್ ಏನಿದೆಯಲ್ಲ ಟ್ರೂಲಿ ಫಾರ್ ಎವ್ರಿ ಒನ್. ಯಾರು ಬೇಕಾದ್ರೂ ಬಿಟ್ಕಾಯಿನ್ ಅನ್ನ ಬಳಕೆ ಮಾಡಬಹುದು, ಪರ್ಮಿಷನ್ ಬೇಕಾಗಿಲ್ಲ. ಐ ಮೀನ್ ಆಬ್ಸಲ್ಯೂಟ್ಲಿ ನೋ ಒನ್. ಇವತ್ತಾಗಿರ್ಲಿ ಮುಂದೆ ಆಗಿರ್ಲಿ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಬಿಟ್ಕಾಯಿನ್ ನಿಮ್ಮ ಹೆಸರಾಗಿರ್ಲಿ, ನಿಮ್ಮ ವಯಸ್ಸಾಗಿರ್ಲಿ, ನಿಮ್ಮ ಕ್ಯಾಸ್ಟ್ ಅಥವಾ ಧರ್ಮ ಅಥವಾ ಇನ್ಯಾವುದೇ ರೀತಿ ಇರ್ಬೋದು, ನಿಮ್ಮ ಮುಖದ ಕಲರ್ ಆಗಿರ್ಬೋದು, ಇನ್ನಿತರ ವೈಯಕ್ತಿಕ ವಿಚಾರಗಳು ಬಿಟ್ಕಾಯಿನ್ಗೆ ಬೇಕಾಗಿಲ್ಲ. ಇಟ್ ಸಿಂಪ್ಲಿ ವರ್ಕ್ಸ್ ಫಾರ್ ಎವ್ರಿ ಒನ್. ಸೊ ಬೇಸಿಕಲಿ ಬಿಟ್ಕಾಯಿನ್ ಏನ್ ಹೇಳ್ತಾ ಇದೆ ಅಂದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇದೆ. ಅದು ಜನಸಾಮಾನ್ಯರಾದ ನಮ್ಗಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಾಗಿರ್ಬೋದು, ಕಾರ್ಪೊರೇಷನ್ಸ್ ಆಗಿರ್ಬೋದು, ಅಥವಾ ಒಂದು ದೇಶಕ್ಕಾಗಿರ್ಬೋದು, ಬೇಸಿಕಲಿ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಒಂದು ಸಮಾನವಾದಂತಹ ಒಂದು ಅವಕಾಶ, ಎಲ್ಲರಿಗೂ ಸ್ವಾಗತವನ್ನ ಬಿಟ್ಕಾಯಿನ್ ಕೋರ್ತಾ ಇದೆ. ಯಾಕೆಂತಂದ್ರೆ ಬಿಟ್ಕಾಯಿನ್ಗೆ ಯಾರು ಕೂಡ ಕಂಟ್ರೋಲ್ ಇಲ್ಲ. ಓಕೆ, ನೋ ಒನ್ ಇಸ್ ಇನ್ ಆಕ್ಚುಯಲ್ ಕಂಟ್ರೋಲ್ ಆಫ್ ದ ಬಿಟ್ಕಾಯಿನ್. ಯು ಡೋಂಟ್ ನೀಡ್ ಎನಿವನ್ಸ್ ಪರ್ಮಿಷನ್ ಟು ಯೂಸ್ ಬಿಟ್ಕಾಯಿನ್. ಯಾಕೆ ಅಂತಂದ್ರೆ ಯಾರಿಗೂ ಕೇಳೋ ಅವಶ್ಯಕತೆನೇ ಇಲ್ಲ. ಕೇಳುವಂತ ಪೊಸಿಷನ್ ಯಾರು ಕೂತೇ ಇಲ್ಲ, ಹಾಗಾಗಿ ನಮಗೆ ಪರ್ಮಿಷನ್ ಕೇಳುವಂತ ಅವಶ್ಯಕತೆನೇ ಇಲ್ಲ. ನೋ ಅಥಾರಿಟಿ ಕ್ಯಾನ್ ಗ್ರಾಂಟ್ ಆರ್ ಡಿನಿ ಆಕ್ಸೆಸ್. ಓಕೆ, ನೀವೇನಾದ್ರು ಬಿಟ್ಕಾಯಿನ್ ಅನ್ನ ಒಬ್ರಿಗೆ ಕಳಿಸ್ಬೇಕು ಅಂತಂದ್ರೆ ಅವರ ರೆಸಿಪಿಯಂಟ್ ಅಡ್ರೆಸ್, ಪಬ್ಲಿಕ್ ಅಡ್ರೆಸ್ ನಿಮ್ಗಿದ್ರೆ ಆರಾಮಾಗಿ ಬಿಟ್ಕಾಯಿನ್ ಅನ್ನ ಕಳಿಸ್ಬೋದು. ಓಕೆ, ಅದಕ್ಕೂ ಕೂಡ ರಿಸೀವ್ ಮಾಡ್ಕೊಳ್ಳೋಕೆ ಅವ್ರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನನ್ನ ರಿಸೀವ್ ಅಡ್ರೆಸ್ ಏನಾದ್ರು ಇದ್ರೆ ನೀವು ನನ್ನ ಪರ್ಮಿಷನ್ ಇಲ್ದಲೆ ನೀವು ಬಿಟ್ಕಾಯಿನ್ ಅನ್ನ ಕಳಿಸ್ಬೋದು. ಓಕೆ, ದೆನ್ ವಾಟ್ ಮೇಕ್ಸ್ ಬಿಟ್ಕಾಯಿನ್ ಪರ್ಮಿಷನ್ ಲೆಸ್? ಓಕೆ, ಬಿಟ್ಕಾಯಿನ್ ಈ ಒಂದು ಪರ್ಮಿಷನ್ ಅನ್ನೋಂತಹ ವಿಚಾರ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಬಿಟ್ಕಾಯಿನ್ ಪ್ರತಿಪಾದಿಸುವಂಥದ್ದು ಹಣ ಅನ್ನೋದೇನಿದೆಯಲ್ಲ, ದ ಯೂಸ್ ಆಫ್ ಮನಿ ಈಸ್ ಎ ಯೂನಿವರ್ಸಲ್ ಹ್ಯೂಮನ್ ರೈಟ್. ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಹಣ ಬಳಕೆ ಮಾಡಬೇಕು ಅನ್ನೋದೇನಿದೆಯಲ್ಲ ಅದು ಅವರ ರೈಟ್ಸ್ ಆಗಿರ್ಬೇಕು, ಅದು ಅವರ ಮೂಲಭೂತ ಹಕ್ಕಾಗಿರ್ಬೇಕು. ಈ ಹಕ್ಕನ್ನ ಯಾರು ಕೂಡ ಕಿತ್ಕೊಳ್ಳಕ್ಕೆ ಸಾಧ್ಯನೇ ಆಗ್ಬಾರ್ದು ಅನ್ನೋ ಒಂದು ಪಾಲಿಸಿನ ಬಿಟ್ಕಾಯಿನ್ ಪ್ರತಿಪಾದಿಸುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಇತ್ತೀಚೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಯುದ್ಧ ತೀವ್ರ ಜಾಸ್ತಿ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಇದೆ. ಪ್ಯಾಲೆಸ್ತೀನ್ ದೇಶದಲ್ಲಿ ಇರ್ತಕ್ಕಂಥ ಜನರ ಬ್ಯಾಂಕ್ ಅಕೌಂಟ್ ನ ಎಷ್ಟೋ ಬ್ಯಾಂಕ್ಗಳು ಕ್ಲೋಸ್ ಮಾಡಿದೆ. ಓಕೆ, ಅಷ್ಟೇ ಯಾಕೆ ಜಗತ್ತಿನಲ್ಲಿ ನಮ್ಮ ದೇಶ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇಶ ಆಗಿರ್ಬೋದು, ಎಷ್ಟೋ ಜನಕ್ಕೆ ಈಗಲೂ ಕೂಡ ಬ್ಯಾಂಕ್ ಸರ್ವಿಸಸ್ ಸಕ್ಸಸ್ ಇಲ್ಲ. ಕೆಲವರಿಗೆ ಒಳ್ಳೊಳ್ಳೆ ಬ್ಯಾಂಕಿನ ಸರ್ವಿಸಸ್ ಇದೆ, ಆದರೆ ಕೆಲವರಿಗಿಲ್ಲ. ಓಕೆ, ಸೊ ಒಳ್ಳೆ ಸರ್ವಿಸಸ್ ಸಿಗೋದಕ್ಕೂ ಕೂಡ ಅವರಲ್ಲಿ ಅಲ್ಲಿನ ಒಂದು ವಾತಾವರಣ ಫೇವರ್ ಮಾಡಿರ್ಬೇಕು ಅವ್ರಿಗೆ. ಸೊ ಬೇಸಿಕಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಬ್ಯಾಂಕ್ ಅಕ್ಸೆಸ್ ಇಲ್ಲ. ಜೊತೆಗೆ ಕೆಲವರಿಗೆ ಒಳ್ಳೊಳ್ಳೆ ಬ್ಯಾಂಕ್ ಅಕ್ಸೆಸ್ ಇದೆ, ಸರ್ವಿಸಸ್ ಇದೆ, ಇನ್ ಕೆಲವರಿಗೆ ಇಲ್ಲ. ಬಿಟ್ಕಾಯಿನ್ ಇದನ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕ್ವಾಲಿಟಿ ಬ್ಯಾಂಕಿಂಗ್ ಸರ್ವಿಸಸ್ ನ ಬಿಟ್ಕಾಯಿನ್ ಕೊಡುತ್ತೆ. ಬೇಸಿಕಲಿ ದ ಯೂಸ್ ಆಫ್ ಮನಿ ಆಸ್ ಎ ಯೂನಿವರ್ಸಲ್ ಹ್ಯೂಮನ್ ರೈಟ್. ಬಿಟ್ಕಾಯಿನ್ ನನಗೆ ಎಷ್ಟು ಸಮಾನವಾದಂತ ಅವಕಾಶ ಕೊಡುತ್ತೆ, ನಿಮಗೂ ಅಷ್ಟೇ ಕೊಡುತ್ತೆ, ಒಂದು ದೇಶಕ್ಕೂ ಕೂಡ ಅಷ್ಟೇ ಕೊಡುತ್ತೆ. ನಮ್ಮ 3 ಜನಕ್ಕೂ ಕೂಡ ಅದು ಯಾರಿಗೇ ಆಗ್ಲಿ ಪರ್ಮಿಷನ್ ಬೇಕಾಗಿಲ್ಲ. ಬಿಟ್ಕಾಯಿನ್ ನಾವು ಯಾರು ಅಂತ ಕೇಳಲ್ಲ, ನಾವೇನ್ ಬೈ ಮಾಡ್ತಿದೀವಿ, ಎಷ್ಟು ಬೈ ಮಾಡ್ತಿದೀವಿ ಅಂತ ಕೇಳಲ್ಲ, ನಾವು ಯಾರಿಗೆ ಸೆಂಡ್ ಮಾಡ್ತಿದೀವಿ ಅಂತಾನೂ ಕೂಡ ಕೇಳಲ್ಲ. ಬೇಸಿಕಲಿ ನಮ್ಮ ಹತ್ರ ಇರ್ತಕ್ಕಂಥ ಹಣವನ್ನ ನಾವು ಬಳಸೋದಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿ ನಮಗೆ ಸಿಗುತ್ತೆ. ಎವ್ರಿ ಒನ್, ಎವ್ರಿವೇರ್, ಫಾರ್ ಆಲ್ ದ ಟೈಮ್. ಬಿಟ್ಕಾಯಿನ್ ಎಲ್ರಿಗೂ ಕೂಡ ಕಂಪ್ಲೀಟ್ ಆಗಿ 24/7 ವರ್ಷದ ಎಲ್ಲಾ ದಿನ ಕೂಡ ವರ್ಕ್ ಆಗ್ತಾನೆ ಇರುತ್ತೆ. ಫಾರ್ ಎನಿ ಒನ್, ಎನಿವೇರ್, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ನೀವೇನಾದ್ರು ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರೆ ನಿಮ್ಗೂ ಕೂಡ ಬಿಟ್ಕಾಯಿನ್ ಬಳಕೆ ಮಾಡ್ಬೋದು. ಅಥವಾ ಒಂದು ಆರ್ಕಿಯಾಲಜಿಸ್ಟ್ ಆಗಿ ಡೆಲ್ಲಿಲಿ ಇಲ್ಲಿಂದ 200 ವರ್ಷಗಳ ನಂತರ, ಅಂದ್ರೆ ಈಗ 2024 ಇಲ್ಲಿಂದ 200 ಅಥವಾ 300 ಅಥವಾ 500 ವರ್ಷಗಳ ನಂತರ ಕೂಡ ಬಿಟ್ಕಾಯಿನ್ ಅನ್ನ ಇದೇ ರೀತಿ ಪರ್ಮಿಷನ್ ಲೆಸ್ ಆಗಿ ಬಳಕೆ ಮಾಡಬಹುದು. ಯಾವ ದೇಶ ಇರುತ್ತೋ ಬಿಡುತ್ತೋ, ಯಾವ ಕಂಪ್ನೀಸ್ ಇರುತ್ತೋ ಬಿಡುತ್ತೋ, ಯಾವ ರಾಜಕಾರಣಿ ಅಥವಾ ರೂಲರ್ಸ್ ಇರ್ತಾರೋ ಬಿಡ್ತಾರೋ, ಬರ್ತಾರೋ ಹೋಗ್ತಾರೋ, ಬಿಟ್ಕಾಯಿನ್ ಅಂತೂ ಇರುತ್ತೆ, ಇಂಡಿಪೆಂಡೆಂಟ್ಲಿ ಆಪರೇಟ್ ಆಗ್ತಾನೆ ಇರುತ್ತೆ. ಸೊ ಯಾಕೆ ಬಿಟ್ಕಾಯಿನ್ ಪರ್ಮಿಷನ್ ಲೆಸ್ ಆಗಿದೆ ಅಂತ ನೋಡೋದಾದ್ರೆ ಅದು ಡಿಸೈನ್ ಇರೋದೇ ಹಾಗೆ. ಸತೋಶಿ ನಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿ ಬಿಟ್ಕಾಯಿನ್ ಅನ್ನ ಡಿಸೈನ್ ಮಾಡಿರೋದೇ ಪರ್ಮಿಷನ್ ಲೆಸ್ ಆಗಿ. ಬಿಟ್ಕಾಯಿನ್ ಬರೋದಕ್ಕಿಂತ ಮುಂಚೆ ಬಂದಂತ ಎಲ್ಲಾ ಡಿಜಿಟಲ್ ಕರೆನ್ಸಿಗಳು ಫೇಲ್ ಆಗಿದ್ದು ಸೆಂಟ್ರಲೈಸೇಷನ್ ಕಾರಣದಿಂದ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೆಂಟ್ರಲೈಸೇಷನ್ ಅಂದ್ರೆ ಯಾವುದೋ ಒಂದು ಪ್ಲೇಸ್ ಇಂದ ಆಪರೇಟ್ ಆಗ್ತಾ ಇತ್ತು, ಅದು ಕೆಲವೇ ಗುಂಪುಗಳು ಅಥವಾ ಕೆಲವೇ ವ್ಯಕ್ತಿಗಳು ಅಥವಾ ಒಬ್ಬನೇ ವ್ಯಕ್ತಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲಿ ಪರ್ಮಿಷನ್ ಇತ್ತು, ಒಂದು ಸೆಂಟ್ರಲೈಸೇಷನ್ ಇತ್ತು, ಒಂದು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಇತ್ತು. ಸತೋಶಿ ನಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿಗೆ
ಈ ಎಲ್ಲಾ ಡಿಜಿಟಲ್ ಕರೆನ್ಸಿಗಳು ಏನ್ ಬಂದಿತ್ತು ಬಿಟ್ಕಾಯಿನ್ ಬರೋದಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ಫೇಲ್ಯೂರ್ ಪಾಯಿಂಟ್ ಸತೋಶಿ ನಕಮೋಟೋ ಎಂಬ ಅನಾಮಿಕ ವ್ಯಕ್ತಿಗೆ ಅದು ಅರಿವಿತ್ತು. ಹಾಗಾಗಿ ಆ ಎಲ್ಲಾ ಡಿಸ್ಅಡ್ವಾಂಟೇಜಸ್ ಕೂಡ ಬಿಟ್ಕಾಯಿನ್ ಡಿಸೈನ್ ಮಾಡ್ಬೇಕಾದ್ರೆ ಎಲಿಮಿನೇಟ್ ಮಾಡಿದ್ದಾರೆ ಅಂಡ್ ಇಟ್ ಈಸ್ ವರ್ಕಿಂಗ್ ಪರ್ಫೆಕ್ಟ್. ಬಿಟ್ಕಾಯಿನ್ ಓನ್ಲಿ ಕೇರ್ಸ್ ಅಬೌಟ್ ಫಾಲೋಯಿಂಗ್ ದ ಕರೆಕ್ಟ್ ರೂಲ್ಸ್ ಫಾರ್ ಸ್ಪೆಂಡಿಂಗ್ ಬಿಟ್ಕಾಯಿನ್ಸ್. ಬಿಟ್ಕಾಯಿನ್ ಅಲ್ಲಿ ಕೆಲವೊಂದು ಕೋರ್ ರೂಲ್ಸ್ ಇದೆ. ಇದನ್ನ ನೀವು ಬಿಟ್ಕಾಯಿನ್ ಕೋರ್ ಸಾಫ್ಟ್ವೇರ್ ಅಲ್ಲಿ ಹೋಗಿ ನೋಡಿದ್ರೆ ವ್ಯಾಲಿಡೇಷನ್ ಡಾಟ್ ಸಿಪಿಪಿ ಮತ್ತೆ ಟ್ರಾನ್ಸಾಕ್ಷನ್ ಡಾಟ್ ಸಿಪಿಪಿ ಎರಡು C++ ಫೈಲ್ಸ್ ಇದೆ. ಇದರಲ್ಲೇ ಕೋರ್ ರೂಲ್ಸ್ ಇಂಪ್ಲಿಮೆಂಟ್ ಆಗಿರುವಂತದ್ದು. ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ನ ಮಾಡಬೇಕು, ಎಷ್ಟು ಸ್ಪೆಂಡ್ ಮಾಡಬೇಕು, ಬೇಸಿಕಲಿ ದ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಸೈನ್ ಮಾಡಬೇಕು, ಪ್ರತಿಯೊಂದು ಬಿಟ್ಕಾಯಿನ್ ಬ್ಲಾಕ್ ಅಲ್ಲಿ ಎಷ್ಟು ಬಿಟ್ಕಾಯಿನ್ ಬರಬೇಕು, ಓವರ್ ಆಲ್ ಸಪ್ಲೈ ಕ್ಯಾಪ್ ಎಷ್ಟು ಇರಬೇಕು, ಈ ರೀತಿಯಾದಂತಹ ಫಂಡಮೆಂಟಲ್ ರೂಲ್ಸ್ ನ ಟ್ರಾನ್ಸಾಕ್ಷನ್ ಡಾಟ್ ಸಿಪಿಪಿ ಮತ್ತು ವ್ಯಾಲಿಡೇಷನ್ ಡಾಟ್ ಸಿಪಿಪಿ ಈ ಎರಡು C++ ಫೈಲ್ಸ್ ಅಲ್ಲಿ ಬರೆದಿದ್ದಾರೆ. ಇದನ್ನ ಕನ್ಸೆನ್ಸಸ್ ಮೆಕಾನಿಸಮ್ ಅಲ್ಲಿ ಅಂದ್ರೆ ಜಗತ್ತಿನಾದ್ಯಂತ ಯಾರೆಲ್ಲ ಬಿಟ್ಕಾಯಿನ್ ಸಾಫ್ಟ್ವೇರ್ ಯೂಸ್ ಮಾಡ್ತಿದಾರಲ್ಲ ಅವರ ಕನ್ಸೆನ್ಸಸ್ ಬೇಕಾಗತ್ತೆ ಈ ಸಾಫ್ಟ್ವೇರ್ ಅಂದ್ರೆ ಈ ಎರಡು ಫೈಲ್ಸ್ ಅಲ್ಲಿ ಇರುವಂತಹ ರೂಲ್ಸ್ ನ ಚೇಂಜ್ ಮಾಡೋದಕ್ಕೆ. ಸೊ ಬೇಸಿಕಲಿ ಯಾರು ಕೂಡ ಅಗ್ರಿ ಮಾಡೋದಿಲ್ಲ, ಹಾಗಾಗಿ ಈ ರೂಲ್ಸ್ ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸತೋಶಿ ನಕಮೋಟೋ ಎಂಬ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವರು ಬಿಟ್ಕಾಯಿನ್ ಕೋರ್ ಸಾಫ್ಟ್ವೇರ್ ವರ್ಷನ್ 0.1 ರಿಲೀಸ್ ಮಾಡಿದಾಗಲೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಯಾವಾಗ 0.1 ರಿಲೀಸ್ ಆಗುತ್ತೆ ಬಿಟ್ಕಾಯಿನ್ ಇತಿಹಾಸಕ್ಕೆ ಅಂದ್ರೆ ರೆಸ್ಟ್ ಆಫ್ ದಿ ಟೈಮ್ ಒಂದು ಕೋರ್ ರೂಲ್ಸ್ ನ ಒಂದು ಸ್ಟೋನ್ ಅಲ್ಲಿ ಬರೆದಿಡೋ ತರ ಆಗುತ್ತೆ. ಯಾಕೆಂತಂದ್ರೆ ಕಲ್ಲಿನಲ್ಲಿ ಇದನ್ನ ಕೆತ್ತನೆ ಮಾಡ್ಲಾಗ್ತದೆ ಅಂತ ಯಾವ ರೀತಿ ಯಾಕೆ ಅದನ್ನ ಬಳಸಿದ್ರು ಅಂತಂದ್ರೆ ಈ ರೂಲ್ಸ್ ನ ಯಾರು ಕೂಡ ಬದಲಾಯಿಸಕ್ ಸಾಧ್ಯ ಆಗದೇ ಇಲ್ಲ ಅನ್ನುವಂತಹ ವಿಚಾರನ ಸತೋಶಿ ನಕಮೋಟೋ ಅವರು ಅವಾಗ್ಲೇ 2009ರಲ್ಲಿ ತಿಳಿಸಿದ್ದಾರೆ. ಸೊ ಬೇಸಿಕಲಿ ಬಿಟ್ಕಾಯಿನ್ is a transaction verification machine with some set of rules. ಹಾಗಾಗಿ ಫೀಲ್ ಫ್ರೀ ಟು ಯೂಸ್ ಬಿಟ್ಕಾಯಿನ್ ನ ಬಳಸೋದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಹಾಗಾಗಿ ನೀವು ಬಿಟ್ಕಾಯಿನ್ ನ ಬಳಕೆ ಮಾಡ್ತೀರಿ ಅಂತಂದ್ರೆ ಫೀಲ್ ಫ್ರೀ ಟು ಯೂಸ್ ಇಟ್, ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ.